ಶಿವಣ್ಣ ಅವ್ರದ್ದು ನಾನು ನೋಡಿದ ಪ್ರಕಾರ ಇವತ್ತು ಅವರ ಆಪ್ರೇಷನ್ ಆಯ್ತಲ್ಲ, ಆ ಡೇಟ್ ಇಟ್ಕೊಂಡು ನಾನು ನೋಡಿದಾಗ ಅವ್ರಿಗೆ ಮುಂದಿನ 13 ತಿಂಗಳ ಕಾಲ ಅಷ್ಟೊಂದು ಸಮಯ ಚೆನ್ನಾಗಿರೋದಿಲ್ಲ. ಅವರು ಸಾಧ್ಯವಾದಷ್ಟು ಸುಬ್ರಹ್ಮಣ್ಯ ಸ್ವಾಮಿಯ ಪ್ರಾರ್ಥನೆ ಮಾಡೋದ್ರಿಂದ ಬಟ್ಟೆ ಹರಿದಾಕೊಂಡು ತಲೆ ಕೆರ್ಕೊಂಡು ಒಂದು ಸಿನಿಮಾನ ಒಂದು 10 ಸಲ ನೋಡಬೇಕು, 20 ಸಲ ನೋಡಬೇಕು, ಇಲ್ಲ ಅರ್ಥ ಆಗ್ತಾಯಿಲ್ಲ ನಮಗೆ ಅನ್ನೋ ರೀತಿಯಲ್ಲಿ ಚಿತ್ರದಲ್ಲಿ ಅವಾಗವಾಗ ಮೆದುಳನ್ನ ಒಂದು ಚಿತ್ರವನ್ನು ತೋರಿಸ್ತಾ ಇರ್ತಾರೆ ಉಪೇಂದ್ರ ಅವರು. ಅಂದರೆ ನಿಮ್ಮ ಮೆದುಳನ್ನ ಬಿಡಿಸಿ, ಅಂದರೆ ಓಪನ್ ಮಾಡಿ ಚಿತ್ರವನ್ನು ನೋಡಿ ಅಂಥೇಳಿ. ತಾಯಿ ಅಂತ ಹೇಳಿದ್ರೆ ಅವ್ರ ನಿಜವಾದ ತಾಯಿನ ಅವ್ರು ತೋರಿಸಿಲ್ಲ. ಅವ್ರು ತೋರಿಸಿರುವಂಥದ್ದು ಪ್ರಕೃತಿ ಮಾತೆ. ಈ ಪ್ರಕೃತಿ ಮಾತೆಯ ಮೇಲೆ ನಡೀತಾ ಇರುವಂಥ ಮಾಫಿಯಾಗಳು ಇವತ್ತು ನೀವು ನೋಡಿರ್ಬೋದು. ಗಣಿ ಮಾಫಿಯಾ ಇರ್ಬೋದು, ಒಂದು ಅರಣ್ಯ ಮಾಫಿಯಾ ಇರ್ಬೋದು. ಒಂದು ಹ್ಯಾಟ್ಸಾಪ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಖಂಡಿತ ಒಪ್ಪಿ ಸರ್, ನೀವಂತ ಒಂದು ಸಿನಿಮಾನು ತೆಗಿತಾ ಬನ್ನಿ. ಉಪೇಂದ್ರ ಇನ್ನೊಂದು ಆ್ಯಕ್ಟಿಂಗು ತನ್ನನ್ನು ತಾನೇ ಬಿಡಿಸ್ಕೊಂಬರ್ಬೇಕು ಅನ್ನೋದು ರೀತಿ ಹೇಳಿದ್ದಾರೆ. ಯಾರು ಬಿಡಿಸ್ಕೊಂಬರೋಕ್ಕಾಗೋದಿಲ್ಲ, ಇವೆಲ್ಲ ಸಂಕೊಳೆಗಳೇ ಸಿಗಾಕೊಂತಾರೆ ಅನ್ನೋದು ಉಪ್ಪಿಯವರ ಒಂದು ವಾದ. ಚಿತ್ರರಂಗದ ಅತ್ಯುತ್ತಮ ಪ್ರಶಸ್ತಿ ಅಂತ ಏನೋ ಇದ್ದರೆ ಅದು ಖಂಡಿತ ನಮ್ಮ ರಿಯಲ್ ಸ್ಟಾರ್ ಅವ್ರಿಗೆ ಹೋಗಬೇಕು ಅನ್ನೋದು ನನ್ನ ಅನಿಸಿಕೆ. ಲಹರಿಯ ಸಂಸ್ಥೆ ಇರ್ಬೋದು, KP ಶ್ರೀಕಾಂತ್ ಅವರು ಇರ್ಬೋದು, ಖಂಡಿತ ತುಂಬ ಶ್ರಮ ಪಟ್ಟಿದ್ದಾರೆ. ಇಂಥ ಒಂದು ಕಥೆನ ಆಯ್ಕೆ ಮಾಡಿಕೊಂಡು ಅದಕ್ಕೆ ದುಡ್ಡು ಹಾಕುವಂಥದ್ದು ಇದೆಯಲ್ಲ, ಇದು ಒಂದು ಅವರ ಜೀವನದ ಒಂದು ಸಾಹಸ ಅಂತ ಹೇಳ್ಬೋದು. ಏಪ್ರಿಲ್ವರೆಗೂ ಸ್ವಲ್ಪ ಕನ್ನಡ ಚಿತ್ರರಂಗಕ್ಕೆ ಸ್ವಲ್ಪ ತೊಂದರೆ ಇರುತ್ತೆ. ಏಪ್ರಿಲ್ ನಂತರ ಖಂಡಿತವಾಗಿ ವಿಶೇಷವಾದ ಒಂದು ಸ್ಥಾನಮಾನ, ವಿಶೇಷವಾದ ಒಂದು ಚಿತ್ರಗಳು ನಮ್ಮ ಕರ್ನಾಟಕದಲ್ಲಿ ಬರೋದರಲ್ಲಿ ಯಾವುದೇ ರೀತಿಯಾದ ಸಂಶಯ ಇಲ್ಲ. ವೀಕ್ಷಕರೇ ನಮಸ್ಕಾರ. ಇವತ್ತು ನಾನು ಒಂದು ವಿಶೇಷವಾದ ಒಂದು ಜಾಗಕ್ಕೆ ಬಂದಿದ್ದೀನಿ, ಸ್ಥಳಕ್ಕೆ ಬಂದಿದ್ದೀನಿ. ಶ್ರೀ ಸ್ಕಂದ ಅಸ್ಟ್ರೋ ಸೆಂಟರ್ಗೆ ಬಂದಿದ್ದೀನಿ. ವೀಕ್ಷಕರೇ, ಇವತ್ತು ಈ ವಿಶೇಷವಾದ ಈ ಒಂದು ಜಾಗ, ನನ್ನ ಜೊತೆ ಒಂದು ವಿಶೇಷವಾದ ಗುರುಗಳಿದ್ದಾರೆ. 2024ರಲ್ಲಿ ನಮ್ಮ ಚಿತ್ರರಂಗದ ಭವಿಷ್ಯ ನುಡಿದಿದ್ರು. ಸೊ ಏನೆಲ್ಲ ಆಗುತ್ತೆ ಅಂತೇಳಿ, ಸೊ ಅವರು ಹೇಳದಂತೆ ಕೂಡ ಚಿತ್ರರಂಗದಲ್ಲಿ ಆ ಬೆಳವಣಿಗೆಗಳು ಆಗಿತ್ತು. ಹಾಗೆಯೇ 2025 ಚಿತ್ರರಂಗದ ಬೆಳವಣಿಗೆ ಹೇಗಿರುತ್ತೆ, ಚಿತ್ರನಟರ ಭವಿಷ್ಯ ಹೇಗಿರುತ್ತೆ ಅಂತೇಳಿ ಇವತ್ತು ಗುರುಗಳು ಮಾತನಾಡಲಿಕ್ಕೆ ನನ್ನ ಜೊತೆ ಇದ್ದಾರೆ. ಹಾಗೆಯೇ 2024ರಲ್ಲಿ ನಮ್ಮ ಉಪೇಂದ್ರ ಅವರ UY ಸಿನಿಮಾ ಏನೆಲ್ಲ ಒಂದು ಕ್ರೇಜು, ಕ್ರಿಯೇಟಿವಿಟಿ ಎಲ್ಲ ಹೇಗಿರುತ್ತೆ, ಆ ಸಿನಿಮಾ ಯಾವ ರೀತಿ ಒಂದು ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಅಂತೇಳಿ ಭವಿಷ್ಯ ನುಡಿದಿದ್ರು. ಸೊ ಅದೇ ರೀತಿ ಸಿನಿಮಾ ಈಗ ಹೋಗ್ತಿರುವಂಥದ್ದು. ಇವತ್ತು ಸಿನಿಮಾ ಕೂಡ ನೋಡಿದ್ದಾರೆ UY. ಈ ಎಲ್ಲ ವಿಚಾರಗಳನ್ನು ಕುರಿತು ಮಾತನಾಡಲಿಕ್ಕೆ ಇವತ್ತು ನಮ್ಮ ಜೊತೆ ಶ್ರೀ ಗುರು ನಾರಾಯಣ ಅವರು ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. 2025 ಹೇಗಿರುತ್ತೆ, ಚಿತ್ರರಂಗದ ಭವಿಷ್ಯ ಹೇಗಿರುತ್ತೆ ಅಂತ ಹೇಳಿ ಮಾತಾಡ್ಸೋಣ. ಗುರುಗಳೇ ನಮಸ್ತೆ. ನಮಸ್ಕಾರ. ನೀವು ಹೇಳಿದಂತೆ 2024ರಲ್ಲಿ ಭವಿಷ್ಯ ಅದೇ ರೀತಿ ಆಲ್ಮೋಸ್ಟ್ ನಡೆದಿದೆ ಅಂತಲೇ ಹೇಳ್ಬೋದು. ಚಿತ್ರನಟರ ವಿಷಯ ಇರ್ಬೋದು, UY ಸಿನಿಮಾದ ಬಗ್ಗೆ ಕೂಡ ಮಾತಾಡಿದ್ರಿ. ಈ ಸಿನಿಮಾ ಇದೇ ರೀತಿ ಒಂದು ಕರಾಮತ್ ಮಾಡುತ್ತೆ, ಈ ರೀತಿ ಹೋಗುತ್ತೆ, ಸಮಾಜಕ್ಕೆ ಒಂದು ಸಂದೇಶ ಸಾರುತ್ತೆ, ಏನೆಲ್ಲ ಮಾಡುತ್ತೆ ಅಂತೇಳಿ ನೀವು ಹೇಳಿದ್ರಿ. ಅದೇ ರೀತಿ ಇವತ್ತು UY ಆಗಿದೆ, ವರ್ಲ್ಡ್ ವೈಡ್ ಮಾತಾಡ್ತಿದೆ ಸಿನಿಮಾದ ಬಗ್ಗೆ. ಸಿನಿಮಾ ನೋಡಿದ್ದೀರಿ. ಮೊದಲಾಗಿ UY ಸಿನಿಮಾ ನಿಮ್ಗೆ ಹೇಗೆ ಅನಿಸ್ತು, ಸಿನಿಮಾ ಅರ್ಥ ಆಯ್ತಾ ನಿಮಗೆ ಅಂತ? ಖಂಡಿತ ಸಿನಿಮಾ ಅರ್ಥ ಆಗಿದೆ. ಕೆಲವರು ಸುಮಾರು ಜನ ನಾನು ನೋಡಿದ್ದೀನಿ, ಅವರು ರಿವ್ಯೂಸ್ ಎಲ್ಲ ನೋಡ್ತಾಯಿದ್ರೆ ಬಟ್ಟೆ ಹರಿದಾಕೊಂಡು ತಲೆ ಕೆರ್ಕೊಂಡು ಒಂದು ಸಿನಿಮಾನ ಒಂದು 10 ಸಲ ನೋಡಬೇಕು, 20 ಸಲ ನೋಡಬೇಕು, ಇಲ್ಲ ಅರ್ಥ ಆಗ್ತಾಯಿಲ್ಲ ನಮಗೆ ಅನ್ನೋ ರೀತಿಯಲ್ಲಿ. ಖಂಡಿತವಾಗಿ ಈ UY ಬಗ್ಗೆ ಜನವರಿ 10ನೇ ತಾರೀಕು ನನ್ನದೇ ಆದ ಒಂದು ಚಾನೆಲ್ ಇದೆ, S9 ಮೀಡಿಯಾ ಅಂತ. ಆ S9 ಮೀಡಿಯಲ್ಲಿ UY ಬಗ್ಗೆ ಒಂದು ಟೀಸರ್ ದಿನಾಂಕ ನೋಡಿಕೊಂಡು UY ಚಿತ್ರ ಏನು ಕರಾಮತ್ ಮಾಡ್ಬೋದು ಮುಂದಿನ ದಿನಗಳಲ್ಲಿ ಅಂತ ಹೇಳಿದ್ದೆ. ಅದೇ ರೀತಿಯಲ್ಲಿ ನಾನು ಅವತ್ತು ಹೇಳಿದ್ದೆ, ಉಪೇಂದ್ರ ಅವರಿಂದ ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆ ಬರುತ್ತೆ ಈ ಚಿತ್ರದಿಂದ. ಹಾಗೆ ಕೆಲವೊಂದು ವಿವಾದಕ್ಕೆ ಗುರಿಯಾಗುತ್ತೆ ಈ ಚಿತ್ರ. ಹಾಗೆ ಒಂದು ಪ್ರಶಸ್ತಿನೂ ಸಹ ಈ ಚಿತ್ರ ಗಳಿಸುತ್ತೆ ಅಂಥೇಳಿ ಆ ಟೀಸರ್ ನೋಡಿದ್ದ ಆ ದಿನಾಂಕದ ಒಂದು ಸಮಯವನ್ನು ನೋಡಿ ಹೇಳಿದ್ದೆ. ಅದೇ ರೀತಿ ನೀವು ನೋಡಿರ್ಬೋದು, ಇವತ್ತು ಉಪೇಂದ್ರ ಅವರ ಚಿತ್ರ ಖಂಡಿತ ಗೆದ್ದಿದೆ. ಹಾಗೆ ಉಪೇಂದ್ರ ಅವರು ಸಮಾಜಕ್ಕೆ ಏನು ಕೊಡುಗೆ ನೀಡಬೇಕು ಅದನ್ನು ಕೊಟ್ಟಿದ್ದಾರೆ. ನೀವು ನಾನು ಸಾಮಾನ್ಯ ಚಿತ್ರ ನೋಡೋದಿಲ್ಲ, ಆದರೆ UY ಚಿತ್ರ ನಾನು ನೋಡ್ಕೊಂಬಂದೆ. UY ಚಿತ್ರದಲ್ಲಿ ಅವಾಗವಾಗ ಮೆದುಳನ್ನ ಒಂದು ಚಿತ್ರವನ್ನು ತೋರಿಸ್ತಾ ಇರ್ತಾರೆ ಉಪೇಂದ್ರ ಅವರು. ಅಂದರೆ ನಿಮ್ಮ ಮೆದುಳನ್ನ ಬಿಡಿಸಿ, ಅಂದರೆ ಓಪನ್ ಮಾಡಿ ಚಿತ್ರವನ್ನು ನೋಡಿ ಅಂಥೇಳಿ. ಖಂಡಿತವಾಗಿ ನೋಡಿ, UYಲಿ ಬಹಳ ಪ್ರಮುಖವಾಗಿ ನಮಗೆ ಕಂಡುಬರುವಂಥದ್ದು ಪ್ರಕೃತಿ ಮಾತೆಯನ್ನು ಉಪೇಂದ್ರ ಅವರು ನಮಗೆ ತೋರಿಸ್ಕೊಟ್ಟಿದ್ದಾರೆ. ಅವರ ಚಿತ್ರದಲ್ಲಿ ನೀವು ನೋಡಿರ್ಬೋದು, ಉಪೇಂದ್ರ ಅವರ ತಾಯಿ ಪಾತ್ರದಲ್ಲಿ ಒಬ್ಬರು ಮಾಡಿದ್ದಾರೆ. ಉಪೇಂದ್ರ ಅವ್ರ ತಾಯಿ ಅಂತ ಹೇಳಿದ್ರೆ ಅವ್ರ ನಿಜವಾದ ತಾಯಿನ ಅವ್ರು ತೋರಿಸಿಲ್ಲ. ಅವ್ರು ತೋರಿಸಿರುವಂಥದ್ದು ಪ್ರಕೃತಿ ಮಾತೆ. ಈ ಪ್ರಕೃತಿ ಮಾತೆಯ ಮೇಲೆ ನಡೀತಾ ಇರುವಂಥ ಮಾಫಿಯಾಗಳು ಇವತ್ತು ನೀವು ನೋಡಿರ್ಬೋದು. ಗಣಿ ಮಾಫಿಯಾ ಇರ್ಬೋದು, ಒಂದು ಅರಣ್ಯ ಮಾಫಿಯಾ ಇರ್ಬೋದು. ಯಾವುದೇ ರೀತಿಯಾದ ಒಂದು ಮಾಫಿಯಾದಿಂದ ಈ ನಮ್ಮ ಒಂದು ಆ ಪ್ರಕೃತಿ ಮಾತೆಯ ಮೇಲೆ ನಡೀತಾ ಇರೋಂಥ ಒಂದು ಅತ್ಯಾಚಾರದ ಬಗ್ಗೆ ಉಪೇಂದ್ರ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಈ
ಅತ್ಯಾಚಾರವನ್ನು ಸಹಿಸೋಕ್ಕಾಗದೆ ಆ ಪ್ರಕೃತಿ ಮಾತೆ ಮೂಕಳಾಗಿದ್ದಾಳೆ ಅಂಥೇಳಿ ತೋರಿಸಿದ್ದಾರೆ. ಅದೇ ರೀತಿಯಲ್ಲಿ ಪ್ರಕೃತಿ ಮಾತೆ ಯಾವುದೇ ಕಾರಣಕ್ಕೂ ಮಾತಾಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಇವರೆಲ್ಲ ಮಾಡ್ತಾ ಇರೋಂಥ ಒಂದು ಹಿಂಸೆಯಿಂದ ನನಗೆ ತುಂಬ ನೋವಾಗಿದೆ ಅಂಥೇಳಿ ಪ್ರಕೃತಿ ಮಾತೆ ಮಾತಾಡ್ತಾ ಇಲ್ಲ ಅಂಥೇಳಿ ಉಪೇಂದ್ರ ಅವರು ಬಹಳ ಕೂಲಂಕುಷವಾಗಿ ನಮಗೆ ಅದನ್ನು ತಿಳಿಸ್ಕೊಟ್ಟಿದ್ದಾರೆ. ನಿಜಕ್ಕೂ ಇವತ್ತು ಅನ್ನಿಸ್ತಾ ಇದೆ, ನಾವೆಲ್ಲ ಸಾಮಾನ್ಯ ಜನರು ಆ ಪ್ರಕೃತಿ ಮಾತೆಯ ಮೇಲೆ ಮಾಡ್ತಾ ಇರೋಂಥ ಒಂದು ತೊಂದರೆಗಳಿಂದ ಪ್ರಕೃತಿ ಮಾತೆ ಇವತ್ತು ಮೂಕಳಾಗಿದ್ದಾಳೆ ಅನ್ನೋದು ಈ ಒಂದು ವಿಚಾರದಿಂದ ನಮಗೆ ಕಂಡು ಬರ್ತಾ ಇದೆ. ಹಾಗೆ ಇನ್ನೊಂದು ವಿಚಾರ ಹೇಳಿದ್ದಾರೆ, ಯಾರು ಪ್ರಕೃತಿ ಮಾತೆನ ಒಂದು ಮರ್ಯಾದೆ ಕೊಟ್ಕೊಂಡು ಯಾರು ಸತ್ಯದ ಕಡೆ ನಡ್ಕೊಂಡು ಹೋಗ್ತಾರೆ ಅಥವಾ ಸತ್ಯದ ಬಗ್ಗೆ ಯಾರನ್ನ ನುಡಿತಾರೆ ಅವ್ರಿಗೆ ಜನ ಕಲ್ಲು ಹೊಡಿತಾರೆ ಅಂತ ಹೇಳಿ ಇನ್ನೊಂದು ಪಾತ್ರದಲ್ಲಿ ಉಪೇಂದ್ರ ಅವ್ರು ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ನಿಜಕ್ಕೂ ಅದು ನೋಡ್ತಾ ಇದ್ದರೆ ಖಂಡಿತ ನಿಜ ಅನ್ನಿಸ್ತಾ ಇದೆ. ಅವತ್ತು ಬುದ್ಧ ಇರ್ಬೋದು, ಬಸವಣ್ಣ ಇರ್ಬೋದು, ಗಾಂಧೀಜಿ ಇರ್ಬೋದು, ಯಾರೇ ಮಹನೀಯರು ಇರ್ಬೋದು, ಅವ್ರಿಗೆ ಕಲ್ಲನ್ನು ಹೊಡೆದಿರುವಂಥದ್ದು ಉದಾಹರಣೆಗಳು ಸಾಕಷ್ಟು ನಾವು ಕಂಡಿದ್ದೀವಿ. ಅದನ್ನು ಉಪೇಂದ್ರ ಅವರು ಭಾಳ ಸ್ಪಷ್ಟತೆಯಿಂದ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅವರು ಶಾಂತಿಯಿಂದ ಹೋಗೋಕ್ಕಾಗಲ್ಲ, ಅಶಾಂತಿಯಿಂದ ಅಂದರೆ ಒಂದು ಏನು ಹೇಳ್ತೀವಿ ಗಡ್ಸ್ನಿಂದ ಹೋದರೆ ಪ್ರಕೃತಿ ಮಾತೆಯನ್ನು ನಾವು ಉಳಿಸ್ಬೋದು ಅನ್ನೋದನ್ನ ಒಂದು ವಿಚಾರವನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಇನ್ನು ಬಹಳ ಮುಖ್ಯವಾಗಿ ಇಂದಿನ ಯುವ ಪೀಳಿಗೆ ಇರ್ಬೋದು, ಸಮಾಜ ಇರ್ಬೋದು, ನಾವೆಲ್ಲ ಸಾಮಾನ್ಯ ಜನರು ಇರ್ಬೋದು, ಯಾವುದೋ ಒಂದು ಮಾಫಿಯಾದ ಕೈ ಕೆಳಗಡೆ ಯಾವುದೋ ಒಂದು ಕಪಿ ಮುಷ್ಟಿಯೊಳಗೆ ನಾವು ಸಿಗಾಕೊಂಡಿದ್ದೀವಿ. ಆ ಕಪಿ ಮುಷ್ಟಿಯಿಂದ ನಿಮ್ಮನ್ನು ನೀವು ಬಿಡ್ಸ್ಕೊಂಬನ್ನಿ, ನಿಮ್ಮನ್ನು ಬಿಡ್ಸ್ಕೊಂಬರೋಕ್ಕೆ ಯಾವುದೇ ರೀತಿಯಾದ ಭಗವಂತ ಬರೋಕ್ಕೆ ಸಾಧ್ಯ ಇಲ್ಲ, ನಿಮ್ಮನ್ನು ನೀವೇ ಬಿಡ್ಸ್ಕೊಂಬರ್ಬೇಕು ಅನ್ನೋದು ಹೇಳಿ ಉಪೇಂದ್ರ ಅವರು ಇದನ್ನು ತಿಳಿಸ್ಕೊಟ್ಟಿದ್ದಾರೆ. ನಿಜಕ್ಕೆ ಇದೊಂದು ಅದ್ಭುತವಾದ ಒಂದು ಚಿತ್ರಕಥೆ, ಅದ್ಭುತವಾದ ಒಂದು ನಿರ್ದೇಶನ. ರಿಯಲ್ ಸ್ಟಾರ್ ಅಂತ ಹೇಳಿದ್ರೆ ಏನು ಅಂತ ಹೇಳಿ ಇವತ್ತು ವಿಶ್ವದಾದ್ಯಂತ ಮಾತಾಡೋವಂಥ ಒಂದು ಪ್ರಸಂಗ ಬಂದಿದೆ. ಆದರೆ ಉಪೇಂದ್ರ ಅವರಿಗೆ ನಿಜಕ್ಕೂ ನಾನು ಈ ಒಂದು ಚಾನೆಲ್ ಮುಖಾಂತರ ಒಂದು ಹ್ಯಾಟ್ಸಾಪ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಖಂಡಿತ ಉಪ್ಪಿ ಸರ್, ನೀವಂತ ಒಂದು ಸಿನಿಮಾನು ತೆಗಿತಾ ಬನ್ನಿ. ಈ ಒಂದು ಉಪ್ಪಿ ಸರ್ ಬಗ್ಗೆ ನಾವು ಹೇಳೋದಾದರೆ ಬಹಳ ಹೇಳ್ಬೋದು. ನಿಜಕ್ಕೂ ನನ್ನ ಅನಿಸಿಕೆ ಪ್ರಕಾರ ಅವತ್ತು ಟೀಸರ್ ನೋಡಿದ್ದ ಒಂದು ದಿನಾಂಕದ ಪ್ರಕಾರ ಖಂಡಿತವಾಗಿ ಇದು ಯಾವುದೋ ಒಂದು ವಿಭಾಗದಲ್ಲಿ ಪ್ರಶಸ್ತಿಯನ್ನು ಗಳಿಸ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿಯಾದ ಸಂಶಯ ಇಲ್ಲ ಅನ್ನೋದು ನನ್ನ ಅನಿಸಿಕೆ. ಇದು ನನ್ನ ಸ್ವಂತ ಅನಿಸಿಕೆ. ಈ ಒಂದು ಡ್ರಗ್ಸ್ ಮಾಫಿಯಾ ಇರ್ಬೋದು, ಇದರಿಂದ ಹೇಳಿ ಇದರಿಂದ ಎಲ್ಲ ನಮ್ಮ ಯುವ ಜನತೆ ಹಾಳಾಗ್ತಾ ಇದ್ದಾರೆ ಅನ್ನೋದು ಉಪ್ಪಿಯವರ ಒಂದು ವಾದ. ಇದು ಉಪ್ಪಿಯವರು ಹೇಳಿರುವಂಥದ್ದು, ನಿಮ್ಮನ್ನು ನೀವು ಕಾಪಾಡ್ಕೋಬೇಕು ಅಂತ ಹೇಳಿದ್ರೆ ನೀವೇ ಹೊರಗಡೆ ಬರಬೇಕು ಅನ್ನೋದು ಆ ಒಂದು ಸೆಲ್ಲಲ್ಲಿ ತೋರಿಸ್ತಾರೆ ಜನ. ಅದ್ರಲ್ಲಿ ನೋಡಿದಾಗ ನೀವು ಉಪೇಂದ್ರ ಇನ್ನೊಂದು ಆ್ಯಕ್ಟಿಂಗು ತನ್ನನ್ನು ತಾನೇ ಬಿಡಿಸ್ಕೊಂಬರ್ಬೇಕು ಅನ್ನೋದು ರೀತಿ ಹೇಳಿದ್ದಾರೆ. ಯಾರು ಬಿಡಿಸ್ಕೊಂಬರೋಕ್ಕಾಗೋದಿಲ್ಲ, ಇವೆಲ್ಲ ಸಂಕೊಳೆಗಳೇ ಸಿಗಾಕೊಂತಾರೆ ಅನ್ನೋದು ಉಪ್ಪಿಯವರ ಒಂದು ವಾದ. ಖಂಡಿತ ಇದೊಂದು ನಿಜಕ್ಕೂ ಅದ್ಭುತವಾದ ಒಂದು ಸಿನಿಮಾ. ಪ್ರತಿಯೊಬ್ಬರು ನಾವು ಕನ್ನಡಿಗರ ಒಂದು ಸಿನಿಮಾವನ್ನು ಉತ್ತೇಜನ ಮಾಡುವಂಥದ್ದು ನಮ್ಮ ಜವಾಬ್ದಾರಿ. ಖಂಡಿತವಾಗಿ ನೀವೆಲ್ಲರೂ ಹೋಗಿ ಉಪೇಂದ್ರ ಅವರ ಒಂದು ಜೊತೆಗೂಡಿ ಈ ಒಂದು ಸಿನಿಮಾವನ್ನು ನೋಡಿ. ಖಂಡಿತವಾಗಿ ತುಂಬ ಅರ್ಥಗರ್ಭಿತವಾಗಿದೆ. ನಿಜಕ್ಕೂ ಒಂದು ಸಮಾಜಕ್ಕೆ ಇದು ಒಳ್ಳೆಯ ಸಂದೇಶ ಕೊಟ್ಟಂತಹ ಚಿತ್ರ ಅಂತ ಹೇಳ್ಬೋದು. ಸರ್, ಸಿನಿಮಾ ಆರಂಭದಲ್ಲೇ ಉಪ್ಪಿ ಸರ್ ಅವರು ಒಂದು ಟೈಟಲ್ ಕಾರ್ಡ್ ತೋರಿಸ್ತಾರೆ, ಬುದ್ಧಿವಂತರೆಲ್ಲ ಥಿಯೇಟ್ರಿಂದ ಆಚೆ ಹೋಗ್ಬಿಡಿ, ದಡ್ರು ಮಾತ್ರ ಸಿನಿಮಾ ನೋಡಿ ಅಂತ ಹೇಳ್ತಾರೆ. ಅದು ನೋಡಿದ ಕೂಡಲೇ ನಿಮ್ಗೆ ಏನು ಅನ್ನಿಸ್ತು ಅಂತ ಅವಾಗ? ನನ್ನ ಪ್ರಕಾರ ನಾವೆಲ್ಲ ದಡ್ರೆ ಅನ್ನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ದಡ್ರೆ ಅದನ್ನು ನೋಡಬೇಕು ಅಂತ ಹೇಳಿ ಅವ್ರು ತೋರಿಸಿರೋದ್ರಿಂದ ಖಂಡಿತ ಅವ್ರು ನೋಡಿದ್ರೆ ಮಾತ್ರ ಅವರ ಬುದ್ಧಿವಂತಿಗೆ ಓಪನ್ ಆಗುತ್ತೆ ಅನ್ನೋದು. ಬುದ್ಧಿವಂತರಿಗೇನು ತಲೆ ಓಪನ್ ಆಗಿರುತ್ತೆ, ಅವ್ರಿಗೇನು ಸಮಸ್ಯೆ ಇಲ್ಲ. ಯಾರು ದಡ್ಡರಾಗಿದ್ದೀವಿ ಇವತ್ತು ಸಮಾಜದಲ್ಲಿ 90% ಜನರು ದಡ್ಡರಾಗಿರ್ತಾರೆ. ಅಂಥವ್ರು ಹೋಗಿ ಸಿನಿಮಾವನ್ನು ನೋಡಿ ತಮ್ಮ ಮೆದುಳನ್ನ ಓಪನ್ ಮಾಡ್ಕೊಳ್ಳಿ ಅಂಥೇಳಿ ಉಪ್ಪಿ ಸರ್ ಬಹಳ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಉಪೇಂದ್ರ ಸರ್ ಅವರು ನೀವು ತುಂಬ ಸೂಕ್ಷ್ಮವಾಗಿ ನೋಡಿದಿರಿ, ನೀವು ತುಂಬ ಎಲ್ಲ ಒಂದು ಅಂಶಗಳನ್ನು ಅರ್ಥ ಮಾಡ್ಕೊಂಡಿದ್ದೀರಿ ಸರ್. ಹಾಗೇನೆ ಅಷ್ಟು ಸೂಕ್ಷ್ಮವಾದ ವಿಚಾರಗಳನ್ನು ಸಿನಿಮಾದಲ್ಲಿ ಉಪ್ಪಿ ಸರ್ ಅವರು ಹೇಳಿದ್ದಾರೆ. ಆದರೂ ಕೂಡ ನಮ್ಮ ಜನಗಳು ಸಿನಿಮಾ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಈಗಿರೋ ಒಂದು ಜನ್ರೇಷನ್ ಸ್ಪೀಡಲ್ಲಿ ಅವರವರೇ ಒಂದು ಅವ್ರ ಸಿನಿಮಾ ಬಗ್ಗೆ ಒಂದು ರಿವ್ಯೂ ಕೊಡ್ಬೋದು, ಸಿನಿಮಾ ಹೀಗೆ ಇದೆ ಅಂತೇಳಿ. ಸೊ ಆ ಸಿನಿಮಾ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾರೆ ನೋಡಿರೋರು. ಇದ್ರ ಬಗ್ಗೆ ಏನು ಹೇಳ್ತೀರಿ? ಉಪೇಂದ್ರ ಅವರು ನೀವು ನೋಡಿರ್ಬೋದು, ಅವ್ರ ಇಂಟರ್ವ್ಯೂ ನೋಡಿದಾಗಲ್ಲ ನೀವು ಅವ್ರು ಹೇಳೋದು ಒಂದೇ ಮಾತು, ನಿಮ್ಮ ಅಭಿಪ್ರಾಯನ ಸಿನಿಮಾ ಕೊಡಿ, ನನ್ನ ಸ್ವಂತ ಅಭಿಪ್ರಾಯ ಏನೂ ಇಲ್ಲ ಇದರಲ್ಲಿ ಅಂತೇಳಿ ಸುಮಾರು ಸಲ ಅವರು ಹೇಳಿರೋದನ್ನ ಗಮನಿಸಿದ್ದೀನಿ. ಆದರೆ ಅವ್ರು ಹೇಳೋದು ಅದೇ, ದಡ್ಡರಾಗಿದ್ದರೆ ಖಂಡಿತವಾಗಿ ನಿಮ್ಗೆ ಅರ್ಥ ಆಗೋದಿಲ್ಲ. ಅದು ನೀವು ನಿಮ್ಮ ಮೆದುಳನ್ನ ನೀವು ಓಪನ್ ಮಾಡಿ ಇಟ್ಕೊಂಡು ನೀವು ನೋಡಿ, ಖಂಡಿತ ನಿಮಗೆ ಅರ್ಥ ಆಗುತ್ತೆ ಅನ್ನೋದು ಉಪ್ಪಿಯವರ ವಾದ. ಇಂಥ ಒಂದು ಅದ್ಭುತವಾದ ಸಿನಿಮಾಗಳು ಸಾಧ್ಯ ಆಗೋದು ಮಾತ್ರನೇ. ಅವ್ರಿಗೆ ಈ ಥರ ಸಿನಿಮಾ ಮಾಡ್ತಾರಲ್ಲ, ಇವ್ರಿಗೆಲ್ಲ ಯಾವ ರೀತಿ ಏನು ಪ್ರಶಸ್ತಿ ಕೊಡ್ಬೇಕಂತ ಅವ್ರಿಗೆ? ಖಂಡಿತ ಚಿತ್ರರಂಗದ ಅತ್ಯುತ್ತಮ ಪ್ರಶಸ್ತಿ ಅಂತ ಏನೋ ಇದ್ದರೆ ಅದು ಖಂಡಿತ ನಮ್ಮ ರಿಯಲ್ ಸ್ಟಾರ್ ಅವ್ರಿಗೆ ಹೋಗಬೇಕು ಅನ್ನೋದು ನನ್ನ ಅನಿಸಿಕೆ. ಹಾಗೇನೆ ಇಂಥ ಅದ್ಭುತವಾದ ಸಿನಿಮಾ ನೀಡಲಿಕ್ಕೆ ಒಂದು
ಪ್ರೊಡ್ಯೂಸ್ ಮಾಡೋಕ್ಕೆ ಸಾಧ್ಯ KP ಶ್ರೀಕಾಂತ್ ಅವರು ಅವರಿಂದ ಮಾತ್ರನೇ ಸಾಧ್ಯ. ಸೊ ಅವ್ರಿಗೆ ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಈ ಒಂದು ಚಿತ್ರ ನಿರ್ಮಾಪಕರು ನವೀನ್ ಅವರು ಇರ್ಬೋದು, ಲಹರಿಯ ಸಂಸ್ಥೆ ಇರ್ಬೋದು, KP ಶ್ರೀಕಾಂತ್ ಅವರು ಇರ್ಬೋದು, ಖಂಡಿತ ತುಂಬ ಶ್ರಮ ಪಟ್ಟಿದ್ದಾರೆ. ಇಂಥ ಒಂದು ಕಥೆಯನ್ನು ಆಯ್ಕೆ ಮಾಡಿಕೊಂಡು ಅದಕ್ಕೆ ದುಡ್ಡು ಹಾಕುವಂಥದ್ದು ಇದೆಯಲ್ಲ, ಇದು ಒಂದು ಅವರ ಜೀವನದ ಒಂದು ಸಾಹಸ ಅಂತ ಹೇಳ್ಬೋದು. ಈ ಸಾಹಸಕ್ಕೆ ಖಂಡಿತವಾಗಿ ಪ್ರತಿಫಲ ಖಂಡಿತ ಸಿಗುತ್ತೆ ಅನ್ನೋದು ನನ್ನ ಅನಿಸಿಕೆ. ನಮ್ಮ ಕರ್ನಾಟಕಕ್ಕಿಂತಲೂ ಆಂಧ್ರದಲ್ಲಿ ಇವತ್ತು ಉಪ್ಪಿಸಾರು ಕ್ರೇಜ್ ತುಂಬ ಆಗಿದೆ ಅನಿಸುತ್ತೆ. ನಾನು ನೋಡ್ತಾ ಇದ್ದರೆ ಅವರ ರಿವ್ಯೂಸ್ ಎಲ್ಲ ನೋಡ್ತಾ ಇದ್ದರೆ ತುಂಬ ಅದ್ಭುತವಾಗಿ ಕಾಣಿಸ್ತಾ ಇದೆ. ಅಲ್ಲಿ ಕೊಟ್ಟಂತಹ ಒಂದು ಏನು ಉಪ್ಪಿನ ಜೊತೆ ಸೇರಿರುವಂಥ ಅಭಿಮಾನಿಗಳು ಇಲ್ಲೂ ಸಹ ಅದೇ ರೀತಿ ಸೇರಿ ಮಾಡಿದ್ರೆ ಖಂಡಿತ ಕನ್ನಡ ಚಿತ್ರರಂಗಕ್ಕೆ ಉಪ್ಪಿಸಾರು ಅಂತ ಒಂದು ನಿರ್ದೇಶನ ಚಿತ್ರ ಇನ್ನು ಮುಂದಿನ ದಿನಗಳಲ್ಲಿ ಅನೇಕ ಚಿತ್ರಗಳು ಬಂದು ನಮ್ಮ ಸಮಾಜದ ಒಂದು ಕಣ್ಣು ತೆರೆಸುವಂಥ ಸಾಧ್ಯತೆ ಎಲ್ಲ ರೀತಿ ಕಂಡುಬರುತ್ತೆ. ಸರ್, ಈ 2024 ವರ್ಷ ಚಿತ್ರರಂಗ ಯಾವ ರೀತಿ ಇರುತ್ತೆ ಅಂತೇಳಿ ನೀವು ಹೇಳಿದ್ರಿ. ನೀವು ಭವಿಷ್ಯ ನೋಡಿದಂತೆ ಆಲ್ಮೋಸ್ಟ್ ಚಿತ್ರರಂಗ ಅದೇ ರೀತಿಯಲ್ಲೇ ಸಾಕ್ತು. ಹಾಗೆಯೇ ಇನ್ನೇನು ಹೊಸ ವರ್ಷ ಬರ್ತಿದೆ 2025. ಸೊ 2025ರಲ್ಲಿ ಚಿತ್ರರಂಗದ ಭವಿಷ್ಯ ಹೇಗಿರುತ್ತೆ ಅಂತ? ಇದು ನನ್ನ ಚಾನಲ್, ನಾನು ಆಗಲೇ ಹೇಳಿದಾಗೆ ನನ್ನದೇ ಒಂದು ಸ್ವಂತ ಚಾನಲ್ ಇದೆ, S9 ಮೀಡಿಯಾ ಅಂತ. ತಾವೆಲ್ಲರೂ ಹೋಗಿ ನೋಡ್ಬೋದು. ಅದರಲ್ಲಿ 2024 ಒಂದು ವರ್ಷ ಭವಿಷ್ಯ ಅಂತ ಮಾಡಿದ್ದೆ. ಅಲ್ಲಿ ನಾನು ಹೇಳಿದ್ದೆ ಕನ್ನಡ ಚಿತ್ರರಂಗಕ್ಕೆ 2024 ಅಷ್ಟೊಂದು ಯಶಸ್ಸನ್ನು ಕೊಡುವಂತಹ ಒಂದು ವರ್ಷ ಅಲ್ಲ ಅಂಥೇಳಿ. ನೀವು ನೋಡಿರ್ಬೋದು, ಕನ್ನಡ ಚಿತ್ರರಂಗ ಈ ಒಂದು 3-4 ಚಿತ್ರ ಬಿಟ್ಟರೆ ಬೇರೆ ಯಾವುದೂ ಅಷ್ಟು ಗಳಿಕೆ ಅಂತ ಹೋಗಿಲ್ಲ. ಅದೇ ರೀತಿ 2025ರಲ್ಲಿ ನೋಡಿದಾಗ 2025 ಏಪ್ರಿಲ್ವರೆಗೂ ಸ್ವಲ್ಪ ಕನ್ನಡ ಚಿತ್ರರಂಗಕ್ಕೆ ಸ್ವಲ್ಪ ತೊಂದರೆ ಇರುತ್ತೆ. ಏಪ್ರಿಲ್ ನಂತರ ಖಂಡಿತವಾಗಿ ವಿಶೇಷವಾದ ಒಂದು ಸ್ಥಾನಮಾನ, ವಿಶೇಷವಾದ ಒಂದು ಚಿತ್ರಗಳು ನಮ್ಮ ಕರ್ನಾಟಕದಲ್ಲಿ ಬರೋದರಲ್ಲಿ ಯಾವುದೇ ರೀತಿಯಾದ ಸಂಶಯ ಇಲ್ಲ. ಇಲ್ಲಿ ಬಹಳ ಪ್ರಮುಖವಾಗಿ ನೀವು ನೋಡ್ಬೋದು, ಕಳೆದ ಜನವರಿಯಲ್ಲಿ ದರ್ಶನ್ ಅವರ ಬಗ್ಗೆ ನಾನು ಹೇಳಿದ್ದೆ. ಇದೇ S9 ಮೀಡಿಯಲ್ಲಿ ನೀವು ಹೋಗಿ ನೋಡ್ಬೋದು. ಅಲ್ಲಿ ಒಂದು ಹೆಣ್ಣಿಂದ ತೊಂದರೆಗಳು ಅನುಭವಿಸಬೇಕಾಗುತ್ತೆ ದರ್ಶನ್ ಅವರು. 18 ತಿಂಗಳ ಕಾಲ ಅವರ ಸಮಯ ಸರಿ ಇಲ್ಲ. ಹಾಗೆ ಕೆಲವೊಂದು ಸರ್ಕಾರದ ವಿವಾದಗಳನ್ನ ಅವರು ಅನುಭವಿಸ್ಬೇಕಾಗತ್ತೆ. ಹಾಗೆ ಶ್ರೀಮತಿ ವಿಜಯಲಕ್ಷ್ಮಿ ಅವರನ್ನ ದೂರ ಮಾಡ್ಕೋಬಾರ್ದು, ಅವರಿಂದ ಅವ್ರಿಗೆ ಒಳ್ಳೇದಾಗತ್ತೆ ಅಂತ ಹೇಳಿದ್ದೆ. ಇವತ್ತು ನೀವು ನೋಡಿರ್ಬೋದು, ಸಮಾಜದಲ್ಲಿ ಇವತ್ತು ದರ್ಶನ್ ಅವ್ರ ಸರ್ ಬಗ್ಗೆ ಹೇಳಕ್ಕೆ ಹೋದರೆ ನಾನು ಅವತ್ತು ಏನಲ್ಲಿ ಪ್ರಿಡಿಕ್ಟ್ ಮಾಡಿದ್ದೆ ಅದೇ ರೀತಿ ಆಗ್ತಾ ಇದೆ. ದರ್ಶನ್ ಅವರು ಖಂಡಿತ ತುಂಬ ಒಳ್ಳೆ ವ್ಯಕ್ತಿತ್ವ ಇರುವಂಥ ವ್ಯಕ್ತಿ. ಜೊತೆಯಲ್ಲಿ ನಾನು ಅವ್ರಿಗೆ ಹೇಳಿದ್ದೀನಿ, ಅವ್ರ ಮನೆಯ ಮುನೇಶ್ವರ ಅನ್ನೋ ಒಂದು ದೇವರು ಅವರ ಜೊತೆಯಲ್ಲಿ ಯಾವತ್ತೂ ಕಾಪಾಡುತ್ತೆ ಅಂಥೇಳಿ. ಇವತ್ತು ಆ ದೇವರ ಒಂದು ಕರುಣೆಯಿಂದ ಇವತ್ತು ಅವ್ರು ಯಾವುದೇ ರೀತಿಯ ತೊಂದರೆ ಇಲ್ಲದೆ ನಿಮ್ಮ ಮಧ್ಯೆ ಸಾಮಾನ್ಯ ಜನರಂತ ಬಂದಿದ್ದಾರೆ. ಖಂಡಿತ ಅವ್ರಿಗೆ ಮುಂದಿನ ದಿನಗಳಲ್ಲಿ ಶುಭವಾಗಲಿ. ಹಾಗೆಯೇ ನಮ್ಮ ಚಿತ್ರರಂಗದಲ್ಲಿ ಸ್ಟಾರ್ ನಟಗಳ ಬಗ್ಗೆ ಹೇಳೋದಾದರೆ ಸರ್, ಸಾಕಷ್ಟು ನಟರುಗಳಿದ್ದಾರೆ. ಅವರ ಒಂದು ಭವಿಷ್ಯ ಹೇಗಿರುತ್ತೆ, ಅವರ ಸಿನಿಮಾಗಳ ಬಗ್ಗೆ ಮಾತಾಡೋದಾದರೆ ಸಾಕಷ್ಟು ನಟರಿದ್ದಾರೆ. ದರ್ಶನ್ ಇರ್ಬೋದು, ಸುದೀಪ್ ಸರ್ ಇರ್ಬೋದು, ಶಿವಣ್ಣ, ಯಶ್. ಸೊ ಇವ್ರ ಭವಿಷ್ಯ ಹೇಗಿರುತ್ತೆ ಅಂತ 2025ರಲ್ಲಿ? ಶಿವಣ್ಣ ಅವ್ರದ್ದು ನಾನು ನೋಡಿದ ಪ್ರಕಾರ ಇವತ್ತು ಅವರ ಆಪ್ರೇಷನ್ ಆಯ್ತಲ್ಲ, ಆ ಡೇಟ್ ಇಟ್ಕೊಂಡು ನಾನು ನೋಡಿದಾಗ ಅವ್ರಿಗೆ ಮುಂದಿನ 13 ತಿಂಗಳ ಕಾಲ ಅಷ್ಟೊಂದು ಸಮಯ ಚೆನ್ನಾಗಿರೋದಿಲ್ಲ. ಅವರು ಸಾಧ್ಯವಾದಷ್ಟು ಸುಬ್ರಹ್ಮಣ್ಯ ಸ್ವಾಮಿಯ ಪ್ರಾರ್ಥನೆ ಮಾಡೋದ್ರಿಂದ, ಅವ್ರ ಮನೆಯವರೆಲ್ಲ ಸೇರಿ ಮಾಡೋದ್ರಿಂದ ಖಂಡಿತವಾಗಿ ಅವರಿಗೆ ಎಲ್ಲ ರೀತಿಯಾದ ತೊಂದರೆಯಿಂದ ದೂರ ಬಂದು ಖಂಡಿತ ಅವರಿಂದಲೂ ಸಹ ನಾವು ಮುಂದಿನ ದಿನಗಳಲ್ಲಿ ಯಶಸ್ವಿ ಚಿತ್ರಗಳನ್ನ ನಾವು ನಿರೀಕ್ಷೆ ಮಾಡ್ಬೋದು. ತ್ರಿಬಾಲರ್ ಅಂತ ಹೇಳ್ತೀವಿ ನಾವು. ರಿಷಬ್ ಶೆಟ್ಟಿ, ರಾಜ್ಬಿ ಶೆಟ್ಟಿ, ರಕ್ಷಿತ್ ಶೆಟ್ಟಿ, ಈ 3 ಜನರದ್ದು ನೋಡಿದ್ರೆ ಖಂಡಿತ ಅವ್ರಿಗೆ ಅದ್ಭುತವಾದ ಒಂದು ಯೋಗ ಮುಂದಿನ 4 ವರ್ಷಗಳಲ್ಲಿ ಕಂಡು ಬರ್ತಾ ಇದೆ. ರಿಷಬ್ ಶೆಟ್ಟಿ ಅವರು ಸಹ ಮುಂದಿನ ದಿನಗಳಲ್ಲಿ ಅನೇಕ ಪ್ರಶಸ್ತಿಯನ್ನು ತಂದುಕೊಡುವಂಥ ಒಂದು ಚಿತ್ರಗಳಲ್ಲಿ ಭಾಜನರಾಗ್ತಾರೆ. ಅವರಿಂದಲೂ ಸಹ ಒಳ್ಳೊಳ್ಳೆ ಚಿತ್ರಗಳನ್ನ ನಾವು ಖಂಡಿತವಾಗಿ ನಿರೀಕ್ಷೆ ಮಾಡ್ಬೋದು. ಹಾಗೆ ಯಶ್ ಅವರು ನೋಡಿರ್ಬೋದು. ಯಶ್ ಅವ್ರು ನೋಡೋದಾದರೆ ಖಂಡಿತವಾಗಿ ಅವರು ಅದ್ಭುತವಾದ ಒಂದು ಕಲಾವಿದ. ಅದರಲ್ಲಿ ಹೇಳಿದೆ 2 ಮಾತೇ ಇಲ್ಲ. ಇವತ್ತು ನೋಡಿದ್ರೆ ನಾವು ಭಾರತೀಯ ಚಿತ್ರರಂಗ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಬ್ಬ ಕನ್ನಡಿಗ ಹೆಸರು ಮಾಡಿದೆ ಅಂತ ಹೇಳಿದ್ರೆ ನಾವು ಕನ್ನಡಿಗರಾಗಿ ಖಂಡಿತವಾಗಿ ನಮಗೆ ಹೆಮ್ಮೆ ಆಗುತ್ತೆ. ಅಂತಹ ಒಂದು ಯಶ್ ಅವರಿಗೆ ಮುಂದಿನ 4 ವರ್ಷಗಳ ಕಾಲ ಯಶಸ್ವಿಯಾದ ಒಂದು ಸಮಯ ಇದೆ. ಆ 4 ವರ್ಷಗಳು ಅವರು ಸಮಾಜಕ್ಕೆ ಅವರು ಸಹ ಅವರಿಂದ ಅನೇಕ ಕೊಡುಗೆಗಳಾಗುತ್ತೆ. ಹಾಗೆ ಅನೇಕ ಒಳ್ಳೆಯ ಸಿನಿಮಾಗಳನ್ನು ಅವರು ತೆಗಿತಾರೆ ಅನ್ನೋದರಲ್ಲಿ 2 ಮಾತಿಲ್ಲ.